ಮತ್ತೆ ಉಗ್ರರ ಅಟ್ಟಹಾಸ ಎಲ್ಲೆ ಮೀರಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಸಚಿವ ಸಂತೋಷ್ ಲಾಡ್ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಗುರುತು ಪತ್ತೆಗೆ ನೆರವು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈಗ ಗುರುತು ಪತ್ತೆ ಹಚ್ಚೋದಕ್ಕೂ ಕೂಡ ಒಂದು ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಸಚಿವ ಸಂತೋಷ್ ಲಾಡ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಗುರುತು ಪತ್ತೆಗೆ ನೆರವು. ಸಿಎಂ ಸೂಚನೆ ಬೆನ್ನಲ್ಲೇ ಧಾರವಾಡದ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ರಾತ್ರೋರಾತ್ರಿ ಜಮ್ಮು ಕಾಶ್ಮೀರಕ್ಕೆ ಹೋಗಿರುವ ಸಂತೋಷ್ ಲಾಡ್ ಉಳಿದ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವ ಜವಾಬ್ದಾರಿ. ಸಂತೋಷ್ ಲಾಡ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಂತೋಷ್ ಲಾಡ್ ನೇತೃತ್ವ ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿದೆ. ತೆರಳುತ್ತಾ ಇರುವಂತಹದ್ದು. ಇನ್ನು ಅಲ್ಲೇನಾದರೂ ಕನ್ನಡಿಗರಿಗೆ ಏನಾದರೂ ಸಂಕಷ್ಟಗಳೆದುರಾಗಿದ್ರೆ ಕನ್ನಡಿಗರನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೀತಾ ಇದೆ. संतोष लाड हास्पिटल बने हास्पिटल ये चक्कर होती है सर। हाँ वो उसको वैसे क्लोज कर दीजिए. उनके रिलेटिव्स पे आएंगे, एक बार क्लोज कीजिए. यहाँ पे अपने आप बोले ना मुझे. हाँ ठीक है. यहाँ पे अपने आप बोले ना मुझे. आराम से. हाँ यहाँ पे अपने आप बोले ना मुझे. हाँ ठीक है. ಈಗ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರ ಮೃತದೇಹವನ್ನ ಉಗ್ರರ ದಾಳಿಗೆ ತುತ್ತಾಗಿ ಮರಣ ಹೊಂದಿದ ಕನ್ನಡಿಗರ ಮೃತದೇಹವನ್ನ ಕರ್ನಾಟಕಕ್ಕೆ ಮರಳಿ ತರುವಂತಹ ಎಲ್ಲಾ ತರಹದ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೃತರ ಕುಟುಂಬಸ್ಥರು ಸಂಬಂಧಿಕರ ಜೊತೆ ಲಾಡ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಒಂದು ರೀತಿಯ ಸಾಂತ್ವನದ ಮಾತುಗಳನ್ನು ಹೇಳುವುದರ ಮುಖಾಂತರವಾಗಿ ಕನ್ನಡಿಗರ ಮೃತ ಶರೀರವನ್ನ ಕರ್ನಾಟಕಕ್ಕೆ ಕರೆತರುವಂತಹ ಎಲ್ಲ ಪ್ರಯತ್ನಕ್ಕೂ ಕೂಡ ಅನುಕೂಲಗಳನ್ನು ಮಾಡಿಕೊಡಲಾಗ್ತಾ ಇದೆ. ಸದ್ಯ ಮೃತದೇಹಗಳನ್ನು ಕರ್ನಾಟಕಕ್ಕೆ ಕರೆತರುವಂತಹ